ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಂಗಳೂರಲ್ಲೆಲ್ಲ ಬೇಕರಿಯಲ್ಲಿ ಸಿಕ್ಕತ್ತೆ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಅಂಥೇಳಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿದ್ದು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಕ್ಯಾರೆಟ್, ಮೀನು, ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ, ನಾನು ಹ್ಯಾಲಪಿನೋ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಲೈಮು, ಇಲ್ಲಾಂದರೆ ಲೆಮನ್ ಆದರೂ ಆಗುತ್ತೆ, ಲೆಮನ್ ಆದರೂ. ಆಮೇಲೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಮಸ್ಟರ್ಡು, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಫಸ್ಟು ಬ್ರೆಡ್ನ ಟೋಸ್ಟ್ ಮಾಡ್ಕೊಬಿಡ್ತೀನಿ. ಬ್ರೆಡ್ ಟೋಸ್ಟ್ ಅಂತಲೇ ಅದು ಕರಿಯೋದು. ಸೊ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಒಂದು ಸ್ವಲ್ಪ ಹಾರ್ಡಾಗಿದ್ದರೆ ಅದ್ರ ಮೇಲೆ ಹಾಕಿದಾಗ ಅದು ಸಾಗಿಯಾಗಿ ಆಗಲ್ಲ ಅದರಿಂದ. ಸ್ವಲ್ಪ ಇದಕ್ಕಾದಮೇಲೆ ಸ್ವಲ್ಪ ಹಾರ್ಡು ಆಗಬೇಕದು. ಹಾರ್ಡ್ ಆಗಿದ್ರೆ ನಿಮಗೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಟರ್ ಬೇಕು ಅಂದರೆ ಹಾಕೋಬೋದು. ನಾನು ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ಬಟ್ರು ಮೋಸ್ಟ್ಲಿ ಬಟ್ರ್ ಹಾಕ್ಕೊತಾರೆ, ಇಲ್ಲಾಂದರೆ ಎಣ್ಣೆ ಹಾಕ್ಕೊತಾರೆ, ತುಪ್ಪ ಹಾಕೋಲ್ಲ. ಬೇಕು ಅನ್ನೋರು ತುಪ್ಪ ಹಾಕೋಬೋದು. ಎರಡನೇದಿದು. ಇವಾಗ ಪಲ್ಯ ಮಾಡೋದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಜೀರಿಗೆ, ಸಾಸಿವೆ ಹಾಕೋಬೇಕು. ಸಾಸಿವೆ, ಜೀರಿಗೆ, ತುಂಬ ಕಮ್ಮಿ ಹಿಂಗೆ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಮ್ಮಿ ಅಷ್ಟೆ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎರಡು, ಸ್ವಲ್ಪ ಉಪ್ಪು ಇವಾಗಲೇ ಹಾಕ್ಕೊತೀನಿ. ಕರಿಬೇವು ಒಂದೆರಡು ಹಾಕಿದೆ. ಜಾಸ್ತಿ ಇದ್ದರೆ ಹಾಕ್ಕೋಬೋದು, ನನ್ನ ಹತ್ರ ಕಮ್ಮಿನೇ ಇದೆ. ವಿಂಟರ್ಗೆ ಮತ್ತು ಇಲ್ಲೆಲ್ಲ ಫ್ರೀಸ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನನ್ನ ಗಿಡನೂ ಸತ್ತೋಗಿದೆ, ಸೊ ಅದಕ್ಕೆ ಇರೋದನ್ನು ಹಾಕಿದೆ. ಇವಾಗ ಟೊಮೆಟೊ ಹಾಕ್ಕೋಬೇಕು. ಅರಿಶಿನ ಒಂದು ಸ್ವಲ್ಪ ಹಾಕ್ತೀನಿ. ಈಗ ಅರಿಶಿನ, ಟೊಮೆಟೊ ಚೆನ್ನಾಗಿ ಕುಕ್ ಆಗಬೇಕಾದ್ರೆ ಕ್ಯಾರೆಟ್ ಅರ್ಧ ಕುಕ್ ಆದರೆ ಸಾಕು. ಈಗ 3/4 ಟೊಮೆಟೊ ಕುಕ್ ಆಯಿತು. ಇನ್ನು ಕ್ಯಾರೆಟ್ ಜೊತೆಲಿ ಕುಕ್ ಆಗುತ್ತೆ. ಇವಾಗ ಕ್ಯಾರೆಟ್ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಹೆಲ್ತಿಯಾಗಿರುತ್ತೆ. ಡಿಫ್ರೆಂಟ್ ಮಾಡ್ದಂಗೂ ಅವ್ರು ತಿಂತಾರೆ. ನಿಮ್ಮ ಜೊತೆಲಿ ಸೇರಿಸ್ಕೊಂಡು ಕುಕ್ ಮಾಡ್ಕೊಳ್ಳಿ. ಅವರು ಅವಾಗ ನಿಮ್ಮ ಹತ್ರನೇ ಇರ್ತಾರೆ, ಎಲ್ಲೆಲ್ಲೋ ಟಿ ವಿ ಹತ್ರ ಫೋನ್ ಹತ್ರ ನೋಡ್ಕೊಂಡೆಲ್ಲ ಇರಲ್ಲ. ಇವಾಗಿರೋ ಜನ್ರೇಷನ್ಗೆ ಮಕ್ಳಿಗೆ ಬೋರ್ ಆಗೋದು ಜಾಸ್ತಿ, ಎಲೆಕ್ಟ್ರಾನಿಕ್ಸ್ ಥರದಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ. ಸೊ ಅದರಿಂದ ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಲೆಮನ್ ಜ್ಯೂಸ್ ಹಾಕಿದ್ರೆ ಆಯಿತು. ಸ್ವಲ್ಪ ತಣ್ಣಕ್ಕಾದ್ಮೇಲೆ ಬ್ರೆಡ್ ಮೇಲೆ ಹಾಕೋದು. ಲೈಮು ಲೆಮನ್ನು ಯಾವುದಾದ್ರು ಸ್ಕ್ವೀಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆಫ್ ಮಾಡಿಬಿಟ್ಟು ಅದನ್ನು ಹಾಕೋಣ, ಆಮೇಲೆ ಮಿಕ್ಸ್ ಮಾಡಬೇಕು. ಈಗ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ನೋಡಿ, ಅಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಯಿತು. ಸಾಲ್ಟ್ ಕಮ್ಮಿ ಇತ್ತು ಟೇಸ್ಟ್ ಮಾಡಿದಾಗ, ಸ್ವಲ್ಪ ಅದಕ್ಕೆ ಒಂಚೂರು ಆ್ಯಡ್ ಮಾಡಿದೆ. ಇವಾಗ ಡನ್ ಆಯಿತು. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ರೆಡಿಯಾಗಿದೆ. ಈಗ ಈ ಥರ ಸ್ಪ್ರೆಡ್ ಮಾಡಬೇಕು. ಇನ್ನೂ ಎಷ್ಟು ಮಿಕ್ಕಿದೆ, ಈ ಥರ ಸ್ಪ್ರೆಡ್ ಮಾಡಬೇಕು. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಮಕ್ಕಳಿಗೆ ಹೆಲ್ತಿಯಾಗಿರೋ ಫುಡ್ಡು ದಿನ ಒಂದೊಂದು ಮಾಡ್ಕೊಂಡು ಕೊಡ್ಬೋದು. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡ್ಕೊಂಡು ತಿನ್ನಿ. ಬೆಲ್ ಐಕಾನ್ ಒತ್ತಿ ಮರಿಬೇಡಿ. ಹೊಸದು ಏನೇ ವೀಡಿಯೋ ಹಾಕಿದ್ರೂ ನಿಮಗೆ ಬರ್ತಾ ಇರುತ್ತೆ, ನೀವು ಅವಾಗ ಚೆಕ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇರೆಯವ್ರಿಗೂ ಕಲಿಸಿ, ಅವ್ರಿಗೂ ಉಪಯೋಗಕ್ಕಾಗತ್ತೆ. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೊಡ್ಬೋದು. ಅಡಲ್ಟ್ಸ್ಗೂ ಕಳಿಸ್ಬೋದು, ಕೆಲಸಕ್ಕೆಲ್ಲ ತೊಗೊಂಡೋಗೋಕ್ಕೆ. ಇಲ್ಲ ಸಾಯಂಕಾಲ ಸ್ನ್ಯಾಕ್ ಥರನೂ ಮಾಡ್ಕೊಂಡು ತಿನ್ಕೋಬೋದು, ಹೆಲ್ತಿ ಫುಡ್ಡು. ನಾನು ಮಾಡಿರೋದು ವೀಟ್ ಬ್ರೆಡ್ಡಲ್ಲಿ. ನೀವು ಯಾವ್ದು ಬೇಕೋ ನಿಮ್ಗೆ ಇಷ್ಟ ಇದೆಯೋ ಆ ಬ್ರೆಡ್ ಮೇಲೆ ಮಾಡ್ಕೋಬೋದು. ಓಕೆ, ಬಾಯ್.